ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅದ್ದೂರಿಯಾಗಿರ್ತಕ್ಕಂಥ ಪ್ರಾಪರ್ಟಿ. ಇವತ್ತು ನಾನು ನಿಮಗೆ ತೋರಿಸ್ತಕ್ಕಂಥ ಪ್ರಾಪರ್ಟಿ ಫುಲ್ಲಿ ಲೋಡೆಡ್ ಪ್ರಾಪರ್ಟಿ, ಪ್ರೀಮಿಯಂ ಬಜೆಟ್ ಇರ್ತಕ್ಕಂಥ ಪ್ರಾಪರ್ಟಿ. ನಿಮಗೆ 2.5 ಕೋಟಿ ಬಜೆಟ್ ಇದ್ದರೆ ಈ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಲೊಕೇಶನ್ ಬಂದು ನಿಯರ್ ಬೈ ವಿದ್ಯಾರಣ್ಯಪುರ, ನಿಯರ್ ಬೈ ಸಂಭ್ರಮ್ ಕಾಲೇಜ್ ಅಂತ ಹೇಳ್ಬೋದು. ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ಗೆ ತುಂಬ ಹತ್ತಿರ ಆಗುತ್ತೆ, ಯಲಹಂಕ ನ್ಯೂ ಟೌನ್ಗೆ ತುಂಬ ಹತ್ತಿರ ಆಗುತ್ತೆ, ಆ್ಯಂಡ್ ಮೈನ್ ರೋಡ್ ತುಂಬ ಹತ್ತಿರ ಆಗುತ್ತೆ, ಸ್ಕೂಲು ಕಾಲೇಜ್ಗೆ ತುಂಬ ಹತ್ತಿರ ಆಗುತ್ತೆ, ಆ್ಯಂಡ್ ಸೂಪರ್ ಮಾರ್ಕೆಟು ಮಾಲ್ಗೆ ತುಂಬ ಹತ್ತಿರ ಆಗುತ್ತೆ. ಸೊ ಈ ಥರ ಮನೆ ಸಿಕ್ಕಾಪಟ್ಟೆ ಕ್ವಾಲಿಟಿ ಇರ್ತಕ್ಕಂಥ ಮನೆ ನಾನಂತೂ ನೋಡಿಲ್ಲ. ಸೊ ಫಸ್ಟ್ ಟೈಮ್ ನೋಡ್ತಾ ಇರೋದು. ದಯವಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ, ಪೂರ್ತಿಯಾಗಿ ನೋಡಿ. ಆ್ಯಂಡ್ ನೋಡಿ, ಕಂಪ್ಲೀಟ್ ನಿಮಗೆ ಎಲಿವೇಶನ್ ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಎಲ್ಲ ಕಡೆ ನಿಮಗೆ ಬಾಲ್ಕನಲ್ಲಿ ಪ್ರೀಮಿಯಂ ಏನು ಟಫನ್ ಗ್ಲಾಸನ್ನು ಕೊಟ್ಟಿದ್ದಾರೆ, ಮತ್ತು ಕ್ಲಾಡಿಂಗನ್ನು ಕೂಡ ಕೊಟ್ಟಿದ್ದಾರೆ, ಸ್ಟೋನ್ ವರ್ಕನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೀವು ಒಳಗಡೆ ನೋಡಬೇಕು, ಸಿಕ್ಕಾಪಟ್ಟೆ ದೂರಾಗಿದ್ದಾರೆ. ಪರ್ಚೇಸ್ ಮಾಡೋರು ನಿಜಕ್ಕೂ ಪುಣ್ಯವಂತರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸಿಕ್ಕಾಪಟ್ಟೆ ಲಕ್ಸುರಿ ಇದೆ. ಇಂಟೀರಿಯರ್ ನೀವು ನೋಡ್ತಾ ಇದ್ರೆ ನಿಮಗೆ ಒಂಥರ ಪ್ಯಾಲೇಸ್ ನೋಡ್ದಂಗೆ ಆಗುತ್ತೆ. ಸೊ ಪ್ರಾಪರ್ಟಿ ಮುಂದ್ಗಡೆ ನಿಮಗೆ 30 ಫೀಟ್ ರೋಡ್ ಕೂಡ ಇದೆ. ಯಾರಿಗುಂಟು ಯಾರಿಗಿಲ್ಲ, ಯಾರಿಗೆ ಅದೃಷ್ಟ ಇದೆ ನನಗಂತೂ ಗೊತ್ತಿಲ್ಲ ಈ ಪ್ರಾಪರ್ಟಿ ತೊಗೊಳೋರಿಗೆ. ಸೊ ತೊಗೊಳೋರು ಮಾತ್ರ ಸಿಕ್ಕಾಪಟ್ಟೆ ಲಕ್ಕಿ. ಆ್ಯಂಡ್ ದುಡ್ಡು ಕೂಡ ಏನು ಕಮ್ಮಿ ಇಲ್ಲ, ಸಿಕ್ಕಾಪಟ್ಟೆ ಜಾಸ್ತಿ ಇದೆ. 2.5 ಕೋಟಿ ಇದೆ, ತಮಾಷೆನ. ಸೊ 2.5 ಕೋಟಿ ಬಜೆಟು. ಆ್ಯಂಡ್ ಬಿ ಖಾತಾ ಅಂತ ಹೇಳ್ಬೋದು, BBMP ಬಿ ಖಾತಾ. ಸೊ ಈ ಖಾತಾ ಕೂಡ ಆಗಿದೆ. ರಿಜಿಸ್ಟ್ರೇಷನ್ಗೇನು ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ನೀವು ಈ ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಆ್ಯಂಡ್ ವೆರಿ ಕ್ಲೋಸ್ ಟು ಬಸ್ ಸ್ಟಾಪ್ ರೀ. ನೀವು ನಡ್ಕೊಂಡೇ ಬಸ್ ಸ್ಟಾಪ್ಗೆ ಆರಾಮಾಗಿ ಹೋಗ್ಬೋದು. ಆ್ಯಂಡ್ ನಡ್ಕೊಂಡು ನಿಮಗೆ ಸೂಪರ್ ಮಾರ್ಕೆಟು ಮಾಲ್ಗಳೆಲ್ಲ ಸಿಗುತ್ತೆ. ನಿಮಗೆ ಸಿಕ್ಕಾಪಟ್ಟೆ ಅರ್ಥ ಇರ್ತಕ್ಕಂಥ ಪ್ರಾಪರ್ಟಿ. ಲೊಕೇಶನ್ ಬಂದು ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೀನಿ, ವಿದ್ಯಾರಣ್ಯಪುರ ಅಂತ ಹೇಳ್ಬೋದು, ನಿಯರ್ ಬೈ ಸಂಭ್ರಮ್ ಕಾಲೇಜ್ ಅಂತ ಹೇಳ್ಬೋದು. ಸೊ ಬರೀ ನಾನು ನಿಮಗೆ MS ಗೇಟನ್ನು ಫೋಕಸ್ ಮಾಡಿ ತೋರಿಸ್ತಾ ಇದ್ದೀನಿ. ಅದ್ದೂರಿಯಾಗಿದೆ. ಆ್ಯಕ್ಚುಲಾಗಿ 14 ಗೇಜ್ ಗೇಟನ್ನು ಓಪನ್ ಮಾಡೋಕ್ಕೆ ನನ್ನ ಕೈಲಾಗಲ್ಲ, ಅಷ್ಟು ವೆಯ್ಟ್ ಆಗಿದೆ ಆ್ಯಕ್ಚುಲಾಗಿ. ಆ್ಯಂಡ್ ಎಲಿವೇಶನ್ ಕೂಡ ಅಷ್ಟೇ. ಒಂದು ಕೋಟ್ ಪೇಂಟಿಂಗ್ ಆದರೆ ಸಿಕ್ಕಾಪಟ್ಟೆ ಲಕ್ಸುರಿ ಕಾಣಿಸುತ್ತೆ. ಹೊರಗಡೆ ನಿಮಗೆ ವಿಂಡೋ ಕೂಡ ನಿಮಗೆ ಟೀಕ್ ವಿಂಡೋ ಅಂತ ಹೇಳ್ಬೋದು, ಮತ್ತು ಅದಕ್ಕೆ ಪಾಲಿಶ್ ಕೂಡ ಹಾಕಿದ್ದಾರೆ. ಎಲ್ಲ ಕಡೆ ಹೊರಗಡೆ ಇರ್ತಕ್ಕಂಥ ವಿಂಡೋಗಳಿಗೆ ಪಾಲಿಶನ್ನು ಹಾಕಿದ್ದಾರೆ. ನಾನು ನಿಮಗೆ ಪಾರ್ಕಿಂಗ್ ಸ್ಪೇಸನ್ನು ಗಮನಿಸ್ತಾ ಇರ್ಬೋದು. 30-40 ಸೈಟಲ್ಲಿ ಅರ್ಧಕ್ಕರ್ಧ ನಿಮಗೆ ಕಂಪ್ಲೀಟ್ ಪಾರ್ಕಿಂಗನ್ನು ಕೊಟ್ಟಿದ್ದಾರೆ. ಒಂದು ಕಾರ್ ಆಲ್ರೆಡಿ ಪಾರ್ಕ್ ಮಾಡಿದ್ದಾರೆ, ಇನ್ನೊಂದು ಕಾರ್ ಆಲ್ಮೋಸ್ಟ್ ನಿಮಗೆ ಆರಾಮಾಗಿ ಪಾರ್ಕ್ ಮಾಡ್ಕೋಬೋದು. ಎಷ್ಟೇ ದೊಡ್ಡ ಕಾರ್ ಇದ್ರೂ ಕೂಡ ಪಾರ್ಕ್ ಮಾಡ್ಕೋಬೋದು. ನೀವು ಗಮನಿಸ್ಬೋದು, ಸಾಕಷ್ಟು ಟೂ ವೀಲರ್ ಕೂಡ ಪಾರ್ಕ್ ಮಾಡ್ಕೋಬೋದು. ಕಂಪ್ಲೀಟ್ ನಿಮಗೆ ವೆಸ್ಟ್ ಫೇಸ್ ಸೈಟ್ ಅಂತ ಹೇಳ್ಬೋದು. ಆ್ಯಂಡ್ ರೋಡ್ ನಿಮಗೆ 30 ಫೀಟ್ ರೋಡ್ ಕೂಡ ಇದೆ ಮುಂದ್ಗಡೆ. ಸೊ ಆ ಕಡೆ ನಿಮಗೆ 40 ಫೀಟ್ ರೋಡ್ ಕೂಡ ಇದೆ. ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಏರಿಯಾ. ಆ್ಯಕ್ಚುಲಿ ನಿಮಗೆ ಈ ಪ್ರೆಸೆಂಟ್ ನಿಮಗೆ 10,000 ಸ್ಕ್ವೇರ್ ಫೀಟ್ ರೇಟ್ ಕೂಡ ಇದೆ ಸೈಟ್ಗಿಲ್ಲಿ. ಸೊ ಬಿ ಖಾತಾ ಆಗಿದ್ರು ಕೂಡ, ಆ್ಯಂಡ್ ಈ ಖಾತಾ ಕೂಡ ಆಗಿದೆ. ಗ್ರೌಂಡ್ ಫ್ಲೋರ್ ನಿಮಗೆ ಒಂದು 1 BHK ಮನೆ ಕೊಟ್ಟಿದ್ದಾರೆ. ಸೊ ನೀವು ಗಮನಿಸ್ಬೋದು, ನೀವು ಕಂಪ್ಲೀಟ್ ನಿಮಗೆ ಆ ವಾಲ್ಗೆ ಗ್ರಾನೈಟನ್ನು ಹಾಕಿದ್ದಾರೆ. ಸೊ ನಿಮಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ವೆಟ್ರೋಫೈಡನ್ನು ಹಾಕ್ತಾರೆ, ಇವರು ಗ್ರಾನೈಟನ್ನು ಕೂಡ ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ ಸರ್, ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ. ರೇಟು ಕೂಡ ಹಂಗೆ ಇದೆ. ಸೊ ಕೆಳಗಡೆ ನಿಮಗೆ 1 BHK ಮನೆ ಇದೆ. ಇದು ನೋಡ್ತಾ ಇರ್ಬೋದು ನೀವು, ಸಂಪ್ ಕೂಡ ಇದೆ, ಜೊತೆಗೆ ಬೋರ್ವೆಲ್ ಕೂಡ ಇದೆ. ನೀರಿಗೇನು ಸಮಸ್ಯೆ ಇಲ್ಲ. ಕಾವೇರಿ ವಾಟರ್ ಕೂಡ ಬರ್ತಾ ಇದೆ. ಮೀಟ್ರ್ ಪರ್ಚೇಸ್ ಮಾಡಬೇಕಷ್ಟೇ ನಿಮಗೆ. ಸೊ ಇದು ನಾರ್ತ್ ಫೇಸ್ ಡೋರ್. ಆ್ಯಕ್ಚುಲಾಗಿ ನಂದಿ ಬಾಗಿಲು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಂದಿ ಬಾಗಿಲೇ ಇಷ್ಟಪಡಿದ್ರೆ ನಂದಿ ಬಾಗಿಲೇ ಅದು. ಸೊ ಇದು 1 BHK ಮನೆ ನಿಮಗೆ. ಸೊ ರೆಂಟ್ ಎಷ್ಟು ಬರ್ಬೋದಪ್ಪ ಅಂದರೆ ಆಲ್ಮೋಸ್ಟ್ ನಿಮಗೆ 12,000 14,000 ರೆಂಟ್ ಬರ್ಬೋದು, ಅಷ್ಟು ಡಿಮ್ಯಾಂಡ್ ಇದೆ. 1 BHK ಅಷ್ಟೊಂದು ಬರುತ್ತೆ ಸರ್ ಅಂತಂದರೆ ಡೆಫಿನೆಟಾಗಿ ಬರುತ್ತೆ. ಯಾಕೆಂದರೆ 2 BHK ಮನೆ ಮಾಡೋ ಜಾಗದಲ್ಲಿ ಇವರು 1 BHK ಮಾಡಿದರೆ, ಸೊ ಹಂಗಾಗಿ ಆರಾಮಾಗಿ ನಿಮಗೆ 12,000 14,000 ಆರಾಮಾಗಿ ಪ್ರಾಪರ್ಟಿ ಕೊಡ್ತಾರೆ. ಆ್ಯಂಡ್ ಎಲ್ಲ ಕಡೆ ನಿಮಗೆ ಟೀಕ್ ಡೋರ್ನ ಫ್ರೇಮನ್ನು ಹಾಕಿದ್ದಾರೆ. ಆ್ಯಂಡ್ ಅದ್ದೂರಿಯಾಗಿರ್ತಕ್ಕಂಥ ಮನೆ, ಸಿಕ್ಕಾಪಟ್ಟೆ ಅದ್ದೂರಿಯಾಗಿದೆ. ನೀವು ಇನ್ನೂ 1 ಕೋಟ್ ಪೇಂಟೇ ಆಗಬೇಕು. ಆ್ಯಕ್ಚುಲಾಗಿ ಕೆಳಗಡೆ ಎಲ್ಲ ಪಾಲಿಶ್ ವರ್ಕ್ ಆಗಬೇಕು, ಒಂದಷ್ಟು ಪೆಂಡಿಂಗ್ ಇಟ್ಟಿದ್ದಾರೆ. ಸೊ ಇನ್ನೂ ಪೂರ್ತಿ ನಿಮಗೆ ಕ್ಲೀನ್ ಮಾಡಿಲ್ಲ. ಸೊ ಹಾಗಾಗಿ ನಿಮಗೆ ಪ್ರಾಪರ್ಟಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬೋದು. ಬಟ್ ಮಾತ್ರ ನೀವು ಟ್ರಿಪ್ಲೆಕ್ಸ್ ಮನೆ ನೋಡಬೇಕು. ನೀವು 4 ಬೆಡ್ರೂಮ್ ಇರ್ತಕ್ಕಂಥ ಮನೆ. ಪ್ರತಿಯೊಂದು ರೂಮಲ್ಲೂ ನಿಮಗೆ ಎಲಿವೇಶನ್, ಪ್ರತಿಯೊಂದು ರೂಮಲ್ಲೂ ಇಂಟೀರಿಯರ್ ನೀವು ಗಮನಿಸ್ಬೋದು, ಹಾಲಲ್ಲಿ ಗಮನಿಸ್ಬೋದು. ಸಿಕ್ಕಾಪಟ್ಟೆ ದೂರಾಗಿದೆ ರೀ. ನೋಡಿ, ನಿಮಗೆ ಹೊರಗಡೆ ಕಂಪ್ಲೀಟ್ ನಿಮಗೆ ಮೆಟ್ಲು ಸ್ಟಾರ್ಟ್ ಆಗಿಂದ ಹಿಡಿದು ಎಂಡ್ ಆಗೋರು ಮೇನ್ ಡೋರ್ ಬರೋವರೆಗೂ ನಿಮಗೆ ಗ್ರಾನೈಟ್ ವಾಲ್ಗಳಿಗೆ ಗ್ರಾನೈಟನ್ನು ಹಾಕಿದ್ದಾರೆ. ಕೆಳಗಡೆ ನಿಮಗೆ ಲಪತ್ರ ಗ್ರಾನೈಟನ್ನು ಕೂಡ ಹಾಕಿದ್ದಾರೆ. ಆಂಟಿ ಸ್ಕಿಡ್ ಗ್ರಾನೈಟ್ ಅಂತ ಹೇಳ್ತೀವಿ, ಅದು ಯಾವುದೇ ಕಾರಣಕ್ಕೂ ನಿಮಗೆ ಜಾರೋದಿಲ್ಲ. ಸೊ ಆ ಥರ ಗ್ರಾನೈಟನ್ನು ಹಾಕಿದರೆ ನೀವು ನೋಡಿ ಗಮನಿಸ್ಬೋದು. ಪೂರ್ತಿ ನಿಮಗೆ ವಾಲ್ ಗಮನಿಸ್ಬೋದು, ಎಲ್ಲ ಕಡೆ ನಿಮಗೆ ಗ್ರಾನೈಟ್ಗಳನ್ನ ಹಾಕಿದ್ದಾರೆ. ನಿಮಗೆ ಎಲ್ಲೂ ಕೂಡ ಟೈಲ್ಸ್ನ ಟಚ್ಚೇ ಮಾಡಿಲ್ಲ. ಎಲಿವೇಶನಲ್ಲಿ ಸ್ವಲ್ಪ ನಿಮಗೆ ಟೈಲ್ಸನ್ನು ಹಾಕಿದ್ದಾರೆ, ಬಿಟ್ಟರೆ ಎಲ್ಲೂ ಕೂಡ ನಿಮಗೆ ಟಚ್ ಮಾಡಿಲ್ಲ. ಸೊ ಬನ್ನಿ, ಮೈನ್ ರೋಡ್ ನಾನು ತೋರಿಸ್ತದೆ ನಿಮಗೆ. ಇದು ಟೀಕ್ ಡೋರ್ ಅಂತ ಹೇಳ್ಬೋದು, ಫಸ್ಟ್ ಕ್ವಾಲಿಟಿ ಟೀಕ್ ಡೋರ್ ಅಂತ ಹೇಳ್ಬೋದು, ನಿಮಗೆ ನಾರ್ತ್ ಫೇಸ್ ಡೋರ್ ಅಂತ ಹೇಳ್ಬೋದು. ಸೊ ಬನ್ನಿ, ಅದ್ದೂರಿಯಾಗಿರ್ತಕ್ಕಂಥ ಲಕ್ಸುರಿಯಸ್ ಆಗಿರ್ತಕ್ಕಂಥ ಮನೆ ಒಳಗಡೆ ಹೋಗ್ತಾ ಇದ್ದೀನಿ ನಾನು ಇವಾಗ. 4 BHK ಮನೆ. ಆ್ಯಕ್ಚುಲಾಗಿ 30-40 ಸೈಟಲ್ಲಿ ಕಟ್ಟಿರ್ತಕ್ಕಂಥ ಮನೆ.
ಮನೆ ನೋಡಿ. ನಿಮಗೆ ಫಾಲ್ಸ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಹೆಂಗಿದೆ ಅಂದರೆ ರೀ ಒಂಥರ ಪ್ಯಾಲೇಸ್ ನೋಡಿದಂಗೆ ಆಗುತ್ತೆ ರೀ ಈ ಮನೆ. ಆ್ಯಕ್ಚುಲಾಗಿ ಆ ಗ್ರಾನೈಟ್ ನೋಡಿದ್ರೆ ನೀವು 200 ರೂಪಾಯಿ ಅದು ಆ್ಯಕ್ಚುಲಾಗಿ ಸಿಕ್ಕಾಬಟ್ಟೆ ಗೋಲ್ಡ್ ಫಿನಿಶಿಂಗ್ ಕಲರ್ ಅಂತ ಹೇಳ್ತೀವಿ. ಅದು ಕ್ರೀಮ್ ಆ್ಯಂಡ್ ಗೋಲ್ಡ್ ಫಿನಿಶಿಂಗ್ ಕಲರ್ ಪಿಂಕ್ ಮಿಕ್ಸ್ ಇದೆ. ಒಂಥರ ಲೈಟ್ ಬೆಳಕಲ್ಲಿ ಪ್ಯಾಲೇಸ್ ಥರ ಕಾಣ್ತಾ ಇದೆ ಆ್ಯಕ್ಚುಲಾಗಿ ಲಿವಿಂಗ್ ಏರಿಯಾ ಆ್ಯಕ್ಚುಲಾಗಿ ಅಂತ ತೋರಿಸ್ತಾ ಇದೆ ನಿಮಗೆ. ಇಲ್ಲಿ ನಿಮಗೆ ಗ್ಲಾಸ್ ಹಾಕಿ ಕೊಡ್ತಾರೆ, ಕೆಳಗಡೆ ನೀವು ಏನಾದರೂ ಬಟನ್ಸ್ ಹಾಕ್ಕೋಬೋದು, ಒಂಥರ ಏನಾದರೂ ಇಂಟೀರಿಯರ್ ಮಾಡ್ಕೋಬೋದು, ಅದಕ್ಕೆ ಸ್ಪೇಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ನೋಡಿ ನಿಮಗೆ ಇಂಟೀರಿಯರ್ ಕಂಪ್ಲೀಟ್ ಸಿಕ್ಕಾಪಟ್ಟೆ ಖರ್ಚು ಮಾಡಿದರೆ ನಿಮಗೆ ಟಿ ವಿ ಯೂನಿಟ್ ನೋಡಿ ಅದೇ ಒಂದು ದೊಡ್ಡ ವಾಲ್ ಥರ ಕಾಣಿಸ್ತದೆ ಆ್ಯಕ್ಚುಲಾಗಿ. ಎಷ್ಟು ದೊಡ್ಡ ಟಿ ವಿ ಇಟ್ಕೊಂಡು ನೋಡಿ, ಗ್ರಾನೈಟ್ ಫಿನಿಶಿಂಗ್ ನೋಡಿ ಯಾವ ಥರ ಇದೆ. ಲಕ್ಸುರಿ ಆಗಿರ್ತಕ್ಕಂಥ ಗ್ರಾನೈಟು, ಲಕ್ಸುರಿ ಆಗಿರ್ತಕ್ಕಂಥ ಇಂಟೀರಿಯರು, ಪೂರ್ತಿ ನಿಮಗೆ ಎಲ್ಲ ಕಡೆ ಲೈಟ್ಸ್ ಅವರೇ ಕೊಟ್ಬಿಟ್ಟಿದ್ದಾರೆ ನಿಮಗೆ. ಸೊ ತುಂಬ ಅದ್ಭುತವಾಗಿದೆ ಆ್ಯಕ್ಚುಲಾಗಿ ಈ ಪ್ರಾಪರ್ಟಿ. ನಿಮಗೆ ಹೆಂಗಿದೆ ಅಂತಂದರೆ ನೋಡಿ, ಗ್ರಾನೈಟ್ ನಿಮಗೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. 200 ರೂಪಾಯಿ ಗ್ರಾನೈಟ್ ಆ್ಯಕ್ಚುಲಾಗಿ ಅದು. ಮತ್ತೊಮ್ಮೆ ನಿಮಗೆ ಬಾಗಿಲನ್ನು ಮೈನ್ ಡೋರನ್ನು ನಿಮಗೆ ಫೋಕಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ 2.5 ಕೋಟಿ ತಮಾಷೆ ಅಲ್ಲ ಆ್ಯಕ್ಚುಲಾಗಿ. ಸೊ ಈ ಮನೆಗೆ ಆರಾಮಾಗಿ ನೀವು ಕೊಡ್ಬೋದು. ಸೊ ಬನ್ನಿ, ನಾನು ಇವಾಗ ಕಿಚನ್ ಕೂಡ ಎಂಟ್ರಿ ಆಗ್ತಾ ಇದ್ದೀನಿ. ಇದು ಡೈನಿಂಗ್ ಟೇಬಲ್ ಡೈನಿಂಗ್ ಏರಿಯಾ ಆ್ಯಕ್ಚುಲಾಗಿ. ಸೊ ಇದು ನಿಮಗೆ ಕಿಚನ್ ಎಂಟ್ರಿ ಅಂತ ಹೇಳ್ಬೋದು. ಸೊ ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಡೈನಿಂಗ್ ಹಾಲ್ ಕೂಡ ಅಷ್ಟೇ. ಆ್ಯಂಡ್ ನಿಮಗೆ ಲಾಸ್ಟಲ್ಲಿ ಹೋದರೆ ನಿಮಗೆ ಸೊ ದೇವ್ರ ಮನೆ ಅಂತ ಹೇಳ್ಬೋದು. ಸಾಕಷ್ಟು ನಿಮಗೆ ವೆಸ್ಟ್ ಫೇಸ್ ಸೈಟಲ್ಲಿ ಕಟ್ಟಿರ್ತಕ್ಕಂಥ ಪ್ರಾಪರ್ಟಿನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಪ್ಲಾನಿಂಗ್ ನಿಮಗೆ ಆಲ್ಮೋಸ್ಟ್ ಸೇಮ್ ಇರುತ್ತೆ ನೋಡಿ. ಗ್ರಾನೈಟ್ ನಿಮ್ಗೆ ಇಲ್ಲೂ ಕೂಡ ಗ್ರಾನೈಟನ್ನೇ, ಇಲ್ಲೂ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಡೆ ನಿಮಗೆ ವೆಟ್ರಿಫೈಡ್ ಹಾಕಿರ್ತಾರೆ. ಸೊ ದೇವ್ರ ಮನೆ ಇಲ್ಲೂ ಕೂಡ ನಿಮಗೆ ಗ್ರಾನೈಟನ್ನು ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಪ್ರೀಮಿಯಂ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ನಿಮಗೆ. ಇದು ಕೂಡ ಫಸ್ಟ್ ಕ್ವಾಲಿಟಿ ಟೀಕ್ ಅಂತ ಹೇಳ್ಬೋದು. ಮೈನ್ ಡೋರ್ ನಿಮಗೆ. ಸೊ ಫ್ರೇಮ್ ಕೂಡ ಅಷ್ಟೇ, ದೇವ್ರ ಮನೆ ಕೂಡ ಅಷ್ಟೇ. ಎಲ್ಲ ಪ್ರತಿಯೊಂದು ಕೂಡ ನೋಡಿ ಫಾಲ್ ಸೀಲಿಂಗ್ ನೋಡಿ ಎಷ್ಟು ಅದ್ಭುತವಾಗಿದೆ. ಫ್ಯಾನ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಕಂಪ್ಲೀಟ್ ನಿಮಗೆ ತುಂಬ ಖರ್ಚು ಮಾಡಿದ್ದಾರೆ ಸರ್, ಇದು ತುಂಬ ಖರ್ಚು ಮಾಡಿದ್ದಾರೆ. ಪ್ರೀಮಿಯಂ ಬಜೆಟ್ ಇರ್ತಕ್ಕಂಥ ಪ್ರಾಪರ್ಟಿ. ಸೊ ನಿಮ್ಗೇನೂ ಇಲ್ಲ, ನೀವು ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಇರ್ಬೋದು ಅಥವಾ ನಿಮ್ಮದು ಬಟ್ಟೆಗಳಿರ್ಬೋದು ಅಷ್ಟೇ ತೊಗೊಂಡು ಬರಬೇಕು ಅಷ್ಟೇ. ಸೊ ಇಲ್ಲಿ ಬಿಟ್ಟರೆ ನಿಮಗೆಲ್ಲ ಆಲ್ಮೋಸ್ಟ್ ಅವರೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು ಗ್ಯಾಲಾಕ್ಸಿ ಕಿಚನ್ ಕ್ಯಾಬಿನೆಟ್ ಅಂತ ಹೇಳ್ಬೋದು ನಿಮಗೆ. ಸೊ ಡಬಲ್ ಕೋಟಿಂಗ್ ಇದೆ ಆ್ಯಕ್ಚುಲಾಗಿ. ಇದು ನಿಮಗೆ ಯುಟಿಲಿಟಿ ಅಂತ ಹೇಳ್ಬೋದು. ಸಾಕಷ್ಟು ಜಾಗ ಕೂಡ ಇದೆ. ಸೊ ನೀವು ವಿಂಡೋನ ಅಬ್ಸರ್ವ್ ಮಾಡ್ಬೋದು ಎಲ್ಲ ಕಡೆ. ಕಂಪ್ಲೀಟ್ ನಿಮಗೆ ಟೀಕ್ ವಿಂಡೋ ಅಂತ ಹೇಳ್ಬೋದು, ಟೀಕ್ ವುಡ್ ಅಂತ ಹೇಳ್ಬೋದು. ಆ ಟೀಕ್ ವುಡ್ಗೆ ನಿಮಗೆ ಪಾಲಿಷನ್ನು ಮಾಡಿದ್ದಾರೆ. ಅದು ಕೂಡ ನಿಮಗೆ ಲಕ್ಸುರಿ ಕಾಣುತ್ತೆ. ನಿಮಗೆ ವುಡ್ ವರ್ಕ್, ನಿಮಗೆ ಎಲ್ಲ ವಾಲ್ಗಳಿಗೆ ವುಡ್ ವರ್ಕನ್ನು ಮಾಡಿ ನೋಡಿ ಸರ್. ಫ್ಯಾನು, ಇಂಟೀರಿಯರ್, ವುಡ್ ವರ್ಕು ನಿಮಗೆ ಒಂಥರ ಈ ಮನೆ ಒಳಗಡೆ ಬಂದರೆ ಪ್ಯಾಲೇಸಿಗೆ ಬಂದಂಗೆ ಆಗುತ್ತೆ ಸರ್. ಆ ಫ್ಯಾನ್ ನಿಮಗೆ 15,000 ರೂಪೀಸ್ ನೋಡಿ. ಲಿವಿಂಗ್ ಏರಿಯಾ ಫಾಲ್ಸ್ ನಿಮಗೆ ಯಾವ ಥರ ಕಾಣಿಸ್ತಾ ಇದೆ. ನಿಮಗೆ ಗ್ರಾನೈಟ್ ಮತ್ತೊಮ್ಮೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಲೈಟಿಂಗ್ ಹಾಕಿದರೆ ಯಾವುದೋ ಪ್ಯಾಲೇಸಲ್ಲಿ ಇದ್ದೀವಿ ಅಂತ ಅನಿಸ್ತಾ ಇದೆ. ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡಿದ್ದಾರೆ ಸರ್, ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡಿದ್ದಾರೆ ಆ್ಯಕ್ಚುಲಾಗಿ. ಸಿಕ್ಕಾಪಟ್ಟೆ ಖರ್ಚು ಕೂಡ ಮಾಡಿದ್ದಾರೆ. ನಿಮಗೆ ಲಿವಿಂಗ್ ಏರಿಯಾದಲ್ಲಿ ಸಿಕ್ಕಾಪಟ್ಟೆ 5x5 ಸೈಜ್ ವಿಂಡೋಗಳು ಹಾಕಿದ್ದಾರೆ. ಆ್ಯಂಡ್ ಟೀಕ್ ವುಡ್ ಅಂತ ಹೇಳ್ಬೋದು. ನಿಮಗೆ ಇದು ಗ್ಲಾಸ್ ಹಾಕ್ಕೊಡ್ತಾರೆ ಮೇಲ್ಗಡೆ ಆ್ಯಕ್ಚುಲಾಗಿ. ಒಂದು ಅರ್ಧ ಅಡಿ ಕೆಳಗಡೆ ಜಾಗ ಇದೆ. ಸೊ ಅಲ್ಲಿ ನೀವು ನೀರು ಹಾಕ್ಕೊಂಡು ಅಥವಾ ಗ್ಲಾಸ್ ಮೇಲ್ಗಡೆ ಒಂದಷ್ಟು ಇಂಟೀರಿಯರ್ ಡಿಸೈನ್ ಮಾಡ್ಬೋದು. ನಿಮಗೆ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ ಒಂದು ನೋಡಿ. ಹೊರಗಡೆ ನೀರು ಅದೇ ಮೇನ್ ರೋಡ್ ಆ್ಯಕ್ಚುಲಿ ತೋರಿಸ್ತಾರೆ, ಅದೇ ಮೇನ್ ರೋಡು. ಸಿಕ್ಕಾಪಟ್ಟೆ ಹತ್ರ ಇರ್ತಕ್ಕಂಥ ಪ್ರಾಪರ್ಟಿ ಮೈನ್ ರೋಡ್ಗೆ. ಆ್ಯಂಡ್ ಬಸ್ ಸ್ಟಾಪ್ ಕೂಡ ತುಂಬ ಹತ್ರ ಇದೆ. ಮತ್ತೊಮ್ಮೆ ನಾನು ನಿಮಗೆ ಬಾಲ್ಕನಿಯಿಂದ ಲಿವಿಂಗ್ ಏರಿಯಾನ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಫೋಕಸ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಿಮಗೆ ಟೋಟಲ್ ನಿಮಗೆ 16 ನಿಮಿಷ ವಿಡಿಯೋ ಇದೆ. 17 ನಿಮಿಷ ವಿಡಿಯೋ ಇದೆ. ಸಿಕ್ಕಾಪಟ್ಟೆ ಸ್ಲೋ ಹೋಗ್ತಾ ಇದೆ, ಯಾಕಂದರೆ ಈ ಮನೆ ಅಷ್ಟು ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಸ್ಲೋ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ತುಂಬ ನಿಧಾನವಾಗಿ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಇಲ್ಲಿ ಒಂದು ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಸೊ ಟಿ ವಿ ಕ್ಯಾಬಿನೆಟ್ ಬ್ಯಾಕ್ ಸೈಡ್ ಒಂದು ವಾಶ್ರೂಮ್ ಮತ್ತು ಒಂದು ಬೆಡ್ರೂಮ್ ಕೂಡ ಇದೆ. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಇದು ಕೂಡ ವಾಶ್ರೂಮು. ಸೊ ಬನ್ನಿ, ಮಾಸ್ಟರ್ ಬೆಡ್ರೂಮ್ ಒಳಗಡೆ ಹೋಗ್ತಾ ಇದ್ದೀನಿ ಇಲ್ಲಿ. ಸೊ ನೋಡಿ ಸರ್, ಸಾಕಾಗಿದೆ. ನಿಮಗೆ ಏನು ಬೇಕು ಸರ್, ನಿಮಗೆ ಫಾಲ್ ಸೀಲಿಂಗ್ ಇರ್ಬೋದು, ಫ್ಯಾನ್ ಇರ್ಬೋದು, ಕಾಟ್ ಇರ್ಬೋದು, ಇಂಟೀರಿಯರ್ ಇರ್ಬೋದು, ಎಲ್ಲ ಕೊಟ್ಟಿದ್ದಾರೆ ರೀ. ನಿಮಗೆ ಒಂದು ರಿಚ್ನೆಸ್ ಅಂದರೆ ಏನು, ರಿಚ್ ಆಗಿರಬೇಕು ಅಂದರೆ ಏನು. ಸೊ ಒಂದು ರಿಚ್ ಆಗಿರ್ತಕ್ಕ ಲಕ್ಸುರಿಯಸ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಅಂದರೆ ಏನು. ಸೊ ಡೆಫಿನೆಟಾಗಿ ಈ ಒಂದು ನೀವು ಪ್ರಾಪರ್ಟಿನ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ನೋಡಿ, ನೀವು ವಿಂಡೋ ಅಬ್ಸರ್ವ್ ಮಾಡ್ಬೋದು ಎಷ್ಟು ಲಕ್ಸುರಿಯಸ್ ಆಗಿ ಕಾಣುತ್ತೆ ಅಂತಂದರೆ ಪ್ರತಿಯೊಂದು ಕೂಡ ತುಂಬ ಚೂಸಿಯಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಸೇಲ್ ಬಿಲ್ಡಿಂಗೇ ನಿಮಗೆ. ಸೊ ಬಟ್ ಆದರೂ ಕೂಡ ಅವರು ಮಾಡಿದ್ದಾರೆ ವರ್ಕು ಅಂತಂದರೆ ಓನಾಗಿ ಏನು ಖರ್ಚು ಮಾಡ್ತೀವಿ ನಾವು ಆ ಥರ ಖರ್ಚು ಮಾಡಿದ್ದೀವಿ. ಎಲ್ಲ ನಿಮಗೆ 200-250 ರೂಪಾಯಿ ಗ್ರಾನೈಟ್ ಸರ್. ಇದು 100 ರೂಪಾಯಿ ಗ್ರಾನೈಟ್ ಅಲ್ಲ, ಇದು ಆ್ಯಕ್ಚುಲಿ 200-250 ರೂಪಾಯಿ ಗ್ರಾನೈಟ್. ಅದು ಸಿಕ್ಕಾಪಟ್ಟೆ ಕ್ಲಾಸ್ ಆಗಿದೆ, ಮಾಸ್ ಆಗಿದೆ ನೋಡಿ. ಇದು ನೀವು ವಾಲ್ ಗಮನಿಸ್ಬೋದು ನೀವು. ಇದೆಲ್ಲ ನಿಮಗೆ ಮಾರ್ಬಲ್ ಶೀಟ್ ಆ್ಯಕ್ಚುಲಿ 100 ರೂಪಾಯಿ ಸ್ಕ್ವೇರ್ ಫೀಟ್. ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಅದು ಅದನ್ನು ಎಲ್ಲ ಕಡೆ ಹಾಕಿದ್ದಾರೆ ಆ್ಯಕ್ಚುಲಿ. ನೀವೇನು ಮನೆ ಕ್ಲೀನ್ ಪೇಂಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಡೆಫ್ರೆನ್ಸ್ ಜಸ್ಟ್ ನಿಮ್ಗೆ ವಾಶ್ ಮಾಡ್ಕೊಂಬಂದರೆ ಸಾಕು, ಅಷ್ಟು ನಿಮಗೆ ಇಂಟೀರಿಯರಿಂದ ಕವರ್ ಮಾಡಿದರೆ ಪ್ರಾಪರ್ಟಿನ ನೋಡಿ. ಗಮನಿಸ್ಬೋದು
ನಿಮಗೆ ಟೀಕ್ ವಿಂಡೋಗಳು, ಟೀಕ್ ವುಡ್ ಅಚ್ಚುಲಿ ಆಗೋದು, ಪಾಲಿಷ್ ಮಾಡೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನಿಮಗೆ ಡೂಪ್ಲೆಕ್ಸ್ ಮನೆ. ನಾನು ಇವಾಗ ಫಸ್ಟ್ ಫ್ಲೋರ್ ನಿಮಗೆ ತೋರಿಸಿ ಆಯಿತು. 1 BHK ಅಂತ ಹೇಳ್ಬೋದು. ಅಂದರೆ ಲಿವಿಂಗ್ ಏರಿಯಾ, ಕಿಚನ್ನು, ಡೈನಿಂಗ್ ಹಾಲು ಆ್ಯಂಡ್ ಪೂಜಾ ರೂಮ್ ಕೂಡ ಇದೆ. ನೋಡ್ರಿ 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 ಅಲ್ಲಿ 2 ಕಣ್ಣು ಸಾಲಲ್ಲ ರೀ ಪ್ರಾಪರ್ಟಿ ನೋಡೋಕ್ಕೆ. ನನಗಂತೂ ನೋಡಿ 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 ಒಂಥರ ನನ್ನ ಕಣ್ಣೇ ಏನಪ್ಪ ಇದು ಎಲ್ಲಿ ಬಂದುಬಿಟ್ಟಿದೆ ನಾನು ಅಂತ ಅನ್ನಿಸ್ತಾ ಇತ್ತು. ನೋಡಿ ತುಂಬ ಗ್ರ್ಯಾಂಡಾಗಿದೆ ಸರ್. ನೀವು ಈ ಮನೆ ನೋಡೋಕ್ಕೆ ಬರಬೇಕು, ಆ ಥರ ರಿಚ್ನೆಸ್ ಇದೆ ಆ್ಯಕ್ಚುಲಾಗಿ. ನೋಡಿ ಫಾಲ್ ಸೀಲಿಂಗು, ಒಂದು ಫ್ಯಾನ್, ಆ ಫ್ಯಾನ್ ನಿಮ್ಗೆ 10,000 ರೂಪಾಯಿ ರೀ. ಒಂದು ಫ್ಯಾನ್ ಫಿಟ್ಟಿಂಗ್ 10,000 ರೂಪಾಯಿ. ಆ್ಯಕ್ಚುಲಿ ನಿಮಗೆ POP ಬಂದುಬಿಟ್ಟು ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ. ನಿಮಗೆ ಡಿಸೈನ್ ಅಂತೂ ಹೆವಿ ಡಿಸೈನ್ ಇದೆ ಅಂತ ಹೇಳ್ಬೋದು. ಅಂದರೆ ಪ್ರತಿಯೊಂದು ವಾಲು ಕೂಡ ನಿಮಗೆ ಇದನ್ನು ಹಾಕ್ಸಿದ್ದಾರೆ, ನಿಮಗೇನು ಏನು ಮಾರ್ಬಲ್ ಶೀಟನ್ನು ಹಾಕಿದ್ದಾರೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿದೆ ಅಂತ ಹೇಳ್ಬೋದು. ಮತ್ತೊಮ್ಮೆ ನಿಮಗೆ ಫಾಲ್ಸಿಂಗನ್ನು ತೋರಿಸ್ತಾ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಎಲ್ಲಿ ನೋಡಿದ್ರು ರಿಚ್ನೆಸ್ ಸರ್. ನಿಮ್ಗೆ ಎಲ್ಲಾದರೂ ಪ್ರಾಪರ್ಟಿನ ನೋಡಿ ಎಲ್ಲ ಕಡೆ ನಿಮ್ಗೆ ರಿಚ್ನೆಸ್ ಕಾಣಿಸ್ತದೆ. ನೋಡಿ ಸ್ಟ್ರಕ್ಚರ್ ಪೇಂಟು, ಒಳಗಡೆ ಸ್ಟ್ರಕ್ಚರ್ ಪೇಂಟು, ನಿಮಗೆ ಎಲ್ಲ ಕಡೆ TV ಕ್ಯಾಬಿನೆಟ್ಗಳನ್ನ ಕೊಟ್ಟಿದ್ದಾರೆ. ಎಲ್ಲ ಕಡೆ TV ಇಟ್ಕೋಬೋದು. ಲಿವಿಂಗ್ ಏರಿಯಾ TV ಇದೆ. ಇನ್ನು ಬೆಡ್ರೂಮ್ ಇಟ್ಟು ನೋಡಿರಿ ಸರ್, ಇದು ಬೆಡ್ರೂಮ್ ಆ್ಯಕ್ಚುಲಿ. ಸೊ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ನಿಮಗೆ ಇಲ್ಲಿ ಎಷ್ಟು ಗ್ರ್ಯಾಂಡಾಗಿದೆ ಅದು ಅಂದರೆ ನಿಮಗೆ ಕಂಪ್ಲೀಟ್ ಇದೆಲ್ಲ ವುಡ್ ವರ್ಕ್ ಸರ್. ಇದು ಫಾಲ್ ಸೀಲಿಂಗ್ ಎಲ್ಲ ವುಡ್ ವರ್ಕ್. ನಿಮಗೆ ಎಲ್ಲೂ ಕೂಡ ನಿಮಗೆ POP ಟಚ್ ಮಾಡಿಲ್ಲ ಬೆಡ್ರೂಮಲ್ಲಿ. ಸೊ ನೋಡಿ ಕಾಟ್ನ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ವುಡ್ ವರ್ಕ್ ಆ ಕಡೆ ಇದೆ ನೋಡಿ. ಸೊ ಪಿಂಕ್ ಕಲರ್ ಏನು ಫಿನಿಶಿಂಗನ್ನು ಕೊಟ್ಟಿದ್ದಾರೆ. ಆ್ಯಂಡ್ TV ಕ್ಯಾಬಿನೆಟ್ ಎದುರುಗಡೆ ಗಮನಿಸ್ಬೋದು ನೀವು. ಸೊ ಬನ್ನಿ ನಿಮಗೆ ಎರಡು ಕಡೆ ನಿಮಗೆ ವಾರ್ಡ್ರೋಬನ್ನು ಮಾಡಿದ್ದಾರೆ ನೋಡಿ. ಇಲ್ಲೂ ಕೂಡ ವಾರ್ಡ್ರೋಬ್ ಇದೆ ನೋಡಿ. ಆ ವಾರ್ಡ್ರೋಬ್ ಕ್ವಾಲಿಟಿ ಅಂತೂ ನಿಮಗೆ ವುಡ್ ಕಲರಿಂಗು, ವುಡ್ ಶೀಟನ್ನು ಹಾಕಿದ್ದಾರೆ. ಅದು ಒಂಥರ ಕಾಂಬಿನೇಷನ್ ವೈಸಲ್ಲಿ ಕೆಳಗಡೆ ನಿಮಗೆ ಗ್ರಾನೈಟ್ ಬಂದು ಗೋಲ್ಡನ್ ಫಿನಿಶಿಂಗ್ ಫ್ಲೋರಿಂಗನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಇಲ್ಲೂ ಕೂಡ ವುಡ್ ವರ್ಕ್ ಇದೆ. ಇದನ್ನೇನಂತೀವಿ ನಾವೀಗ ಅಲ್ಲಿ ಒಂದಷ್ಟು ಮಾಸ್ಟರ್ ಬೆಡ್ರೂಮ್ ಇದೆಯಲ್ಲ. ಸೊ ಮಾಸ್ಟರ್ ಬೆಡ್ರೂಮ್ ಹತ್ರ ನಿಮಗೆ ಏನಂತೀವಿ ನಾವು ಕ್ಲೋಸೆಟ್ ಅಂತ ನಾವು ಹೇಳ್ತೀವಲ್ಲ, ಕ್ಲೋಸೆಟ್ ಅಂತ ಹೇಳೋದು ಕೂಡ ಅಲ್ಲೂ ಕೂಡ ಸಪ್ರೇಟಾಗಿ ನಿಮಗೆ ವುಡ್ ವರ್ಕನ್ನು ಮಾಡಿದ್ದಾರೆ. ಸೊ ತುಂಬ ಅದ್ದೂರಿಯಾಗಿದೆ ಸರ್. ಮತ್ತೊಮ್ಮೆ ನಾನು ನಿಮಗೆ ಬೆಡ್ರೂಮನ್ನು ಪೂರ್ತಿಯಾಗಿ ನಾನು ವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸಿಕ್ಕಾಪಟ್ಟೆ ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು, ಪ್ರೀಮಿಯಂ ಬಜೆಟ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಸೊ ಇದೆಲ್ಲ ನಿಮಗೆ ಟೀಕ್ ಡೋರ್ಸು, ಟೀಕ್ ವಿಂಡೋಸ್ಗಳು. ಸೊ ಇಲ್ಲಿ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಪ್ರತಿಯೊಂದು ರೂಮು ಕೂಡ ಬಾಲ್ಕನಿ ಇದೆ. ಪ್ರತಿಯೊಂದು ರೂಮು ಕೂಡ ಸಪ್ರೇಟಾಗಿ ವೆಂಟಿಲೇಷನ್ಸ್ ಇದೆ. ಸೊ ಇಲ್ಲಿ ನಿಮಗೆ ಸಾಕಷ್ಟು ಒಂದಷ್ಟು ನಿಮಗೆ ಏನಾದರೂ ಡ್ರೈ ವೆಟ್ ಏರಿಯಾಗಳು ಬಟ್ಟೆಗಳಿದ್ರೆ ಹಾಕ್ಕೊಳ್ಬೋದು ಅಲ್ಲಿ. ಸೊ ಮತ್ತೊಮ್ಮೆ ನಾನು ನಿಮಗೆ ಲಿವಿಂಗ್ ಏರಿಯಾ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಸೆಕೆಂಡ್ ಫ್ಲೋರ್ ಇದ್ದೀನಿ. ಸೆಕೆಂಡ್ ಫ್ಲೋರ್ ನಿಮಗೆ 2 BHK ಮನೆ ವಿತ್ ಗ್ರ್ಯಾಂಡ್ ಲಿವಿಂಗ್ ಏರಿಯಾ ಇದೆ. ಸೊ ಇಲ್ಲಿ ನಿಮಗೆ ರೋಡ್ ಸೈಡ್ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಸೊ ಬನ್ನಿ ರೋಡ್ ಸೈಡ್ ಬಾಲ್ಕನಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ನಿಮಗೆ ಇಲ್ಲಿ ರಿಫ್ರೆಶ್ಮೆಂಟ್ಗೆ ಸಾಕಷ್ಟು ಜಾಗ ಇದೆ ಅಂತ ಹೇಳ್ಬೋದು. ಆರಾಮ ನೀವು ಸಾಯಂಕಾಲ ಟೈಮ್ ಕಾಫಿ ಕುಡ್ಕೊಂಡು ಈ ಮನೆಯನ್ನು ನೀವು ವಾಚ್ ಮಾಡ್ಬೋದು. ಆ್ಯಂಡ್ ಈ ಪ್ರಾಪರ್ಟಿ ಮುಂದೆ ಕೂತ್ಕೋಬೋದು ಅಂತ ಹೇಳಿ ನೋಡಿ. ಎಲ್ಲ ಕಡೆ ಡೆವಲಪ್ಮೆಂಟಿಗೆ ಅದೇ ಮೇನ್ ರೋಡ್ ಆ್ಯಕ್ಚುಲಿ, ಅದೇ ಮೇನ್ ರೋಡು ತೋರಿಸ್ತಾ ಇದೆ, ಮೇನ್ ರೋಡ್ ಆ್ಯಕ್ಚುಲಾಗಿ. ಸೊ ನಿಮಗೆ ಬಾಲ್ಕನಿಯಿಂದ ಮತ್ತೆ ನಿಮ್ಗೆ ವಾಪಸ್ ಹೋಗ್ತಾ ಲಿವಿಂಗ್ ಏರಿಯಾ ತೋರಿಸ್ತಾ ಇದೆ ನೋಡಿ. ಎಸ್, ಇಲ್ಲೊಂದು ಪುಟ್ಟದಾಗ ಒಂದು ಏನಾದರೂ ಸ್ಟೋರೇಜ್ ಇಟ್ಕೊಳ್ಳಿಕ್ಕೆ ಒಂದು ವಾರ್ಡ್ರೋಬ್ ಕೂಡ ಮಾಡಿದ್ದಾರೆ. ಸೊ ಅಲ್ಲಿ ನೀವು ಇಟ್ಕೊಳ್ಬೋದು ಆ್ಯಕ್ಚುಲಾಗಿ. ಸೊ ಸಿಕ್ಕಾಪಟ್ಟೆ ನನಗಂತೂ ಮನೆ ಎಕ್ಸ್ಪ್ಲೇನ್ ಮಾಡೋಕ್ಕೆ 2 ಕಣ್ಣೇ ಸಾಲದು ಅನ್ನಿಸ್ತದೆ, ಬಾಯಿ ಕೂಡ ಬರ್ತಾ ಇಲ್ಲ ನನಗೆ ಹೆಂಗೆ ಹೇಳ್ಬೇಕಪ್ಪ ಈ ಮನೆನ ಅಂತ. ಸೊ ಡೆಫಿನೆಟಾಗಿ ಈ ಪ್ರಾಪರ್ಟಿನ ವಿಸಿಟ್ ಮಾಡ್ಬೇಕು. ನೋಡಿ ಎಲ್ಲ ಫಾಲ್ ಸೀಲಿಂಗ್ ಯಾವ ಥರ ಇದೆ ನೀವು. ಸೊ ಇನ್ನೊಂದು ಬೆಡ್ರೂಮ್ ತೋರಿಸ್ತೀನಿ. ಅಲ್ಲೂ ಕೂಡ ಸರ್ ನಿಮಗೆ ಅದ್ದೂರಿಯಾಗಿ ಕಾಣುತ್ತೆ. ಇಲ್ಲೂ ಕೂಡ ನಿಮಗೆ ಎಲ್ಲ ಫುಲ್ಲಿ ಲೋಡೆಡ್. ನಿಮ್ಗೆ ಇಲ್ಲೂ ಕೂಡ ಕಾಟ್ ಇದೆ, ಇಲ್ಲೂ ಕೂಡ ವುಡ್ ವರ್ಕ್ ಇದೆ, ಸ್ಟ್ರಕ್ಚರ್ ಪೇಂಟ್ ಇದೆ. ಆ್ಯಂಡ್ ಪ್ರತಿಯೊಂದು ವಿಂಡೋ ಕೂಡ ನಿಮಗೆ ಟೀಕ್ ವುಡ್ಡು ಮತ್ತು ಟೀಕ್ ವುಡ್ ಪಾಲಿಷ್ ಮಾಡಿದ್ದಾರೆ. ಅನ್ಸೋದು ಇಲ್ಲಿ ಕೂಡ ನಿಮಗೆ ಡಬಲ್ ವಾರ್ಡ್ರೋಬ್ಸ್. ಡಬಲ್ ವಾರ್ಡ್ರೋಬ್. ನಿಮಗೆ ವಾರ್ಡ್ರೋಬು ಒಂದು ಕಡೆ ಮಾಡಿದ್ರು ಕೂಡ ಇನ್ನೊಂದು ಕಡೆ ವಾರ್ಡ್ರೋಬ್. ಯಾಕಂದರೆ ಅದಕ್ಕೆ ಖರ್ಚು. ಯಾಕೆ 2.5 ಕೋಟಿ ಯಾಕೆ ಕೊಡಬೇಕು ಈ ಮನೆಗೆ ಅಂತಂದರೆ ಅದಕ್ಕೆ ಕೊಡಬೇಕು 2.5 ಕೋಟಿ. ಸಿಕ್ಕಾಪಟ್ಟೆ ಖರ್ಚು ಮಾಡಿದರೆ ನಿಮಗೆ ಪ್ರತಿಯೊಂದನ್ನು ಕೂಡ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ, ತುಂಬ ಲಕ್ಸುರಿಯಸ್ ಆಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಾನು ಮೊದಲೇ ಹೇಳಿದೆ ನಿಮಗೆ ಪ್ರೀಮಿಯಂ ಬಜೆಟ್ ಪ್ರಾಪರ್ಟಿ. ಒಂದೊಂದು ಗ್ರಾನೈಟ್ ಕಾಸ್ಟ್ ಕೂಡ ನಿಮಗೆ 200 ಇಂದ 250 ರೂಪಾಯಿ ಸ್ಕ್ವೇರ್ ಫೀಟ್ಗಿದೆ. ಒಂದೊಂದು ಫ್ಯಾನ್ ಫಿಟ್ಟಿಂಗ್ಸ್ ಕೂಡ ನಿಮಗೆ ಆಲ್ಮೋಸ್ಟ್ 10,000 ರೂಪಾಯಿ ಇದೆ. ಒಂದು ಕಾಟ್ ನಿಮಗೆ ಇದೆಲ್ಲ ಸ್ಟೋರೇಜ್ ಕಾಟ್ ಇದೆ, ಸುಮ್ಮನೆ ಏನೋ ನಾಮಕಾವಸ್ಥೆಗೆ ಮಾಡಿಲ್ಲ ಕಾಟ್ಗಳನ್ನ. ಸ್ಟೋರೇಜ್ ಕೆಳಗಡೆ ನಿಮಗೆ ಹೈಡ್ರಾಲಿಕ್ ಮಿಷಿನ್ ಕೂಡ ಇದೆ, ನಿಮ್ಗೆ ಎತ್ತಿದ್ರೆ ಹಾಗೆ ಹೋಗುತ್ತೆ ಅದು. ಸೊ ಇಲ್ಲೂ ಕೂಡ TV ಕ್ಯಾಬಿನೆಟ್ ಗಮನಿಸ್ಬೋದು ನೀವು. ತುಂಬ ಅದ್ದೂರಿಯಾಗಿ ಮಾಡಿದ್ದಾರೆ ಸರ್, ತುಂಬ ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು. ಸೊ ನೀವೇನಾದರೂ ಒಂದು ರಿಚ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು, ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿರಬೇಕು, ಲಕ್ಸುರಿಯಸ್ ಆಗಿರಬೇಕು ಅಂತ ನೀವೇನು ಯೋಚನೆ ಮಾಡ್ತಾಯಿದ್ರೆ ಸೊ ಡೆಫಿನೆಟಾಗಿ ಈ ಪ್ರಾಪರ್ಟಿಯಿಂದ ಬಂದು ವಿಸಿಟ್ ಮಾಡಿ. ಸೊ ನಿಯರ್ ಬೈ ಸಂಭ್ರಮ್ ಕಾಲೇಜ್, ನಿಯರ್ ಬೈ ವಿದ್ಯಾರಣ್ಯಪುರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಕಂಪ್ಲೀಟ್ ಎಂಡ್ ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ ನಾವು ನೋಡ್ಕೋತೀವಿ. ಸೊ ಕಂಪ್ಲೀಟ್ ಎಂಡ್ ಸರ್ವಿಸ್ ನಮ್ಮ ಕಡೆಯಿಂದ ಇರುತ್ತೆ. ಕಂಪ್ಲೀಟ್ ನಿಮಗೆ ಪೇಪರ್ ಡಾಕ್ಯುಮೆಂಟಿಂದ ಹಿಡಿದು, ಲೋನಿಂದ ಹಿಡಿದು, ರಿಜಿಸ್ಟ್ರೇಷನಿಂದ ಹಿಡಿದು ಕಂಪ್ಲೀಟ್ ಎಲ್ಲವನ್ನು ಕೂಡ ನಾವೇ ಟೇಕ್ ಕೇರ್ ಮಾಡ್ತೀವಿ. ಸೊ ನಿಮಗೆ ಪೇಪರ್ ಕೈಗಿಡೋವರೆಗೂ ನಮ್ಮದೇ ಜವಾಬ್ದಾರಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ.
ನಾನು ಇವಾಗ ಥರ್ಡ್ ಫ್ಲೋರ್ ಇದ್ದೀನಿ. ಆ್ಯಕ್ಚುಲಾಗಿ ಥರ್ಡ್ ಫ್ಲೋರ್ ಇಲ್ಲೂ ಕೂಡ ಒಂದು ರೂಮ್ ಕೂಡ ಇದೆ. ಇಲ್ಲೂ ಕೂಡ ಸಾಕಷ್ಟು ಸ್ಪೇಷಿಯಸ್ ಆಗಿದೆ. ಸೊ ನಿಮ್ಗೆ ಬನ್ನಿ ತೋರಿಸ್ತಾ ಹೋಗ್ತೀನಿ. ನೋಡಿ ಝೂಮರ್ ಕೂಡ ಅವ್ರು ಹಾಕಿದ್ದಾರೆ ಸರ್. ಸ್ಟ್ರಕ್ಚರ್ ಪೇಂಟ್ ಕೂಡ ನಿಮ್ಗೆ ನಾನು ಹೇಳ್ತೀನಲ್ಲ, ಫುಲ್ಲಿ ಲೋಡೆಡ್ ಪ್ಯಾಕೇಜ್. ನಿಮ್ಗೇನು ಕಮ್ಮಿ ಇಲ್ಲ ನೋಡಿ. ಸಿ ಶೇಪ್ ಸ್ಟೇರ್ಕೇಸ್ ವ್ಯೂ ಹೆಂಗಿದೆ, ಸ್ಕೈ ವ್ಯೂ ಕೂಡ ಹೆಂಗಿದೆ ನೀವು ಗಮನಿಸ್ಬೋದು. ಇಲ್ಲೂ ಕೂಡ ನಿಮಗೆ ಲಿವಿಂಗ್ ಏರಿಯಾ ಗಮನಿಸ್ಬೋದು. ಮುಂದೆ ಟೆರೆಸ್ ಬಾಗಿಲು ಆ್ಯಕ್ಚುಲಿ ಆಗೋದು. ಇಲ್ಲೂ ಕೂಡ ನಿಮಗೆ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಅದು ನಿಮಗೆ ಲಾಸ್ಟ್ ಬೆಡ್ರೂಮ್ ಅಂತ ಹೇಳ್ಬೋದು. ಇದನ್ನು ನೀವು ಹೋಮ್ ಥಿಯೇಟರ್ ಆದರೂ ಮಾಡ್ಕೊಳ್ಳಿ, ಇಲ್ಲ ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದರೆ ನೀವು ಆಫೀಸ್ ಥರನಾದರೂ ಮಾಡ್ಕೊಳ್ಳಿ. ಸೊ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಒಂದು ವಾಶ್ರೂಮನ್ನು ಕೊಟ್ಟಿದ್ದಾರೆ. ಸೊ 4 BHK ಗ್ರ್ಯಾಂಡ್ ಲಕ್ಸುರಿಯಸ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಅಂತ ಹೇಳ್ಬೋದು. ಲೊಕೇಶನ್ ಬಂದು ನಿಯರ್ ಬೈ ವಿದ್ಯಾರಣ್ಯಪುರ ಅಂತ ಹೇಳ್ತಿದ್ದೀನಿ. ಸೊ ಬನ್ನಿ ಈಗ ನಿಮಗೆ ಟೆರಸನ್ನು ತೋರಿಸ್ತೀನಿ. ಇಲ್ಲೂ ಕೂಡ ನಿಮಗೆ ಪಾರ್ಟಿ ಹಾಲ್ ಥರ ಒಂದು ದೊಡ್ಡ ಟೆರಸ್ ಇದೆ ರೀ. ನೋಡಿ ಒಂದು ಎಷ್ಟು ಸ್ಪೇಸ್ ಇದೆ ಗೊತ್ತು. 30-40 ಸೈಟಲ್ಲಿ ನೀವು ಇಲ್ಲಿ ಕೂಡ ಮೇಲ್ಗಡೆ ಕಂಪ್ಲೀಟ್ ನಿಮಗೆ ಶೀಟ್ ಹಾಕ್ಬಿಟ್ಟಿದ್ದಾರೆ. ಈ ಒಂದು ದೊಡ್ಡ ಚಿಕ್ಕ ಪಾರ್ಟಿನೇ ಮಾಡ್ಬೋದು, ಬರ್ತ್ಡೇ ಪಾರ್ಟಿ ಮಾಡ್ಬೋದು, ಒಂದು ಸಣ್ಣ ರಿಸೆಪ್ಷನ್ ಮಾಡ್ಬೋದು, ಅಷ್ಟು ದೊಡ್ಡದಾಗಿದೆ ನೋಡಿ. ಇದು ಸ್ಕೈ ವ್ಯೂ ಆ್ಯಕ್ಚುಲಾಗಿ. ಸೊ ಕೆಳಗಡೆ ಬಾಲ್ಕನಿಗೆ ಬೆಳಕು ಬೀಳಿ ಅಂತ ಆ ಥರ ಓಪನ್ ಮಾಡಿದ್ದಾರೆ. ಸೊ ಮತ್ತೊಮ್ಮೆ ನಾನು ನಿಮಗೆ ಕಂಪ್ಲೀಟ್ ನಿಮಗೆ 360 ಡಿಗ್ರಿ ಆ್ಯಂಗಲ್ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟನ್ನು ಕೊಟ್ಟಿದ್ದಾರೆ. ಟೆರೆಸ್ ಮೇಲೆ ಕಂಪ್ಲೀಟ್ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ. ಇಲ್ಲಿ ನೀವು ಬಟ್ಟೆಗಳನ್ನ ಹಾಕ್ಕೊಂಡು ಇಲ್ಲೇ ಆರಿಸ್ಕೋಬೋದು. ಸೊ ನೋಡಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಆ್ಯಕ್ಚುಲಿ ಕಂಪ್ಲೀಟ್ ನಿಮಗೆ ಎಲ್ಲ ಕಡೆ ಸ್ಟಾರ್ಟಿಂಗನ್ನು ಕೊಟ್ಟಿದ್ದಾರೆ. ಕಂಪ್ಲೀಟ್ ನಿಮಗೆ ಮೆಟಾಲಿಕ್ ಶೀಟನ್ನು ಕೂಡ ಹಾಕಿದ್ದಾರೆ. JSW ಶೀಟನ್ನು ಹಾಕಿದ್ದಾರೆ. ಕೂಲಿಂಗ್ ಕೂಡ ಬರುತ್ತೆ, ತುಂಬ ಹೀಟ್ ಆಗಲ್ಲ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಪಕ್ಕದಲ್ಲಿ ಕಾಣಿಸಲ್ಲ ಆ್ಯಕ್ಚುಲಾಗಿ. ಇಲ್ಲಿ ಬಾಲ್ಕನಿ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಸ್ಟೇರ್ಕೇಸ್ ಕೂಡ ಆರಾಮಾಗಿ ನೀವು ಹತ್ಕೊಂಡು ಮೇಲ್ಗಡೆ ಸ್ಟೇರ್ಕೇಸ್ ಮೇಲೆ ಲಾಸ್ಟ್ ಟೆರಸ್ ಮೇಲೆ ಹೋಗ್ಬೋದು. ಸಿಂಪಲ್ಲಾಗಿ 1.5 ಅಡಿ 1.3 ಅಡಿ ಸ್ಟೇರ್ಕೇಸ್ ಇರ್ಬೋದು, ಬಟ್ ಹತ್ಕೊಂಡು ಆರಾಮಾಗಿ ಹೋಗ್ಬೋದು ನೀವು. ಇಲ್ಲಿಂದ ನೀವು ಕೂಡ ಬಾಲ್ಕನಿಗೆ ಎಂಟ್ರಿ ಅಂದರೆ ರೋಡ್ ಸೈಡ್ಗೆ ವ್ಯೂವನ್ನು ಕೊಟ್ಟಿದ್ದಾರೆ. ರೋಡ್ ಸೈಡ್ ವ್ಯೂವನ್ನು ನೀವು ಗಮನಿಸ್ಬೋದು. ಟೆರೆಸ್ಸಿಂದ ಆಚೆ ಕಡೆ ಬಂದು ಕೂಡ ನಿಮಗೆ ರೋಡ್ ಸೈಡ್ಗೆ ಬರ್ಬೋದು. ಅಲ್ಲೊಂದು ಕೂಡ ಬಾಲ್ಕನಿ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಬಾಲ್ಕನಿಗಳು ಎಂಟ್ರಿ ಇದೆ ಆ್ಯಕ್ಚುಲಾಗಿ. ಎಲ್ಲ ಕಡೆ ನಿಮಗೆ ವೆಂಟಿಲೇಷನ್ ಕೂಡ ಕೊಟ್ಟಿದೆ, ಯಾಕಂದರೆ ವೆಸ್ಟ್ ಫೇಸ್ ಸೈಟು. ಸೊ ಹಾಗಾಗಿ ನಿಮಗೆ ಸಾಕಷ್ಟು ವೆಂಟಿಲೇಷನ್ ಈ ಪ್ರಾಪರ್ಟಿಗೆ ಬೇಕು. ಸೊ ಎಲ್ಲ ಕಡೆ ಪ್ರತಿಯೊಂದು ಕೂಡ MS ಇರ್ಬೋದು, SS ಇರ್ಬೋದು, ಗ್ಲಾಸ್ ಇರ್ಬೋದು, ನಿಮಗೆ ಫ್ಲೋರಿಂಗ್ ಇರ್ಬೋದು, ಮತ್ತು ಪೇಂಟಿಂಗ್ ಇರ್ಬೋದು, ಇಂಟೀರಿಯರ್ಸ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ತುಂಬ ಕೇರ್ಫುಲ್ಲಾಗಿ ತೊಗೊಂಡಿದ್ದಾರೆ. ತುಂಬ ಕೇರ್ಫುಲ್ಲಾಗಿ ಮಾಡಿದ್ದಾರೆ. ಆ್ಯಂಡ್ ಬಜೆಟ್ ಅಷ್ಟೇ ಇದೆ ರೀ, 2.5 ಕೋಟಿ. ಅಂದರೆ ನಿಮಗೆ ಆ ವ್ಯಾಲ್ಯೂಯೇಷನ್ ತೋರಿಸ್ಬೇಕಲ್ಲ ಅವರು. ಸೊ ಬನ್ನಿ ನಾನು ನಿಮಗೆ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ಇಲ್ಲೂ ಕೂಡ ನಿಮಗೆ ಸಿಮೆಂಟ್ ಸ್ಟೇರ್ಕೇಸನ್ನು ಗಮನಿಸ್ಬೋದು. ನೀವು ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಮೇಲ್ಗಡೆ ನಿಮಗೆ ಸೋಲಾರ್ ಪಾಯಿಂಟು ಅದು ಇದೆಲ್ಲ ಇರುತ್ತೆ. ಸೊ ಗಮನಿಸ್ಬೋದು ನೀವು. ಕಂಪ್ಲೀಟ್ ನಿಮಗೆ ಏರಿಯಾನ ಪೂರ್ತಿ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಆ ಲೈಟಿಂಗ್ ಕಾಣಿಸ್ತಿದೆ ನೋಡಿ, ಆ ಬೇಕ್ರಿ ಆ್ಯಕ್ಚುಲಿ ಅದು. ಸೊ ಅದೇ ಮೇನ್ ರೋಡ್ ನಿಮಗೆ. ಸೊ ವೆರಿ ಕ್ಲೋಸ್ ಟು ಮೇನ್ ರೋಡ್, ವೆರಿ ಕ್ಲೋಸ್ ಟು ಬಸ್ ಸ್ಟಾಪ್ ಅಂತ ಹೇಳ್ಬೋದು. ಸೊ ಪ್ರಾಪರ್ಟಿ ನೋಡಬೇಕು, ಪರ್ಚೇಸ್ ಮಾಡಬೇಕು ಅಂತಂದರೆ ದಯವಿಟ್ಟು ನನ್ನ ನಂಬರ್ಗೆ ಕಾಲ್ ಮಾಡಿ, ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಗ್ರ್ಯಾಂಡ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮನೆ ತೊಗೊಂಡ್ರೆ ಈ ಥರ ಮನೆ ತೊಗೋಬೇಕ್ರಿ ನನ್ನ ತಿಳಿದ ಮಟ್ಟಿಗೆ. ಸೊ ಮನೆ ನೀವು ಎಷ್ಟು ರಿಚ್ನೆಸ್ ನೋಡ್ತೀರಾ ಅಷ್ಟು ರಿಚ್ ಆಗಿದೆ. ಬನ್ನಿ ಈ ಪ್ರಾಪರ್ಟಿನ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.